ಹಾಸನ ನಿವೇಶನ ವಿಚಾರದಲ್ಲಿ ನಟ ಯಶ್ ತಾಯಿ ಅವರ ವಿಚಾರದಲ್ಲಿ ಈಗ ಕೋರ್ಟ್ನಿಂದ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಅನ್ನುವಂಥದ್ದು ಬರ್ತಾ ಇರುವಂಥ ಸುದ್ದಿ. ಹಾಸನ ನಿವೇಶನ ವಿವಾದದಲ್ಲಿ ನಟ ಯಶ್ ತಾಯಿಗೆ ಈಗ ಹಿನ್ನಡೆಯಾಗಿದೆ. ಯಶ್ ತಾಯಿ ಪುಷ್ಪಾ ವಿರುದ್ಧ ಸೈಟ್ ಒತ್ತುವರಿ ಆರೋಪ ಇತ್ತು. ಕೋರ್ಟ್ ಆದೇಶಕ್ಕೆ ತಡೆ ಕೋರಿದ್ರು. ಪುಷ್ಪಾ ಅವರಿಗೆ ಹಿನ್ನಡೆಯಾಗಿದೆ. ಮಧ್ಯಂತರ ನಿರ್ಬಂಧಕಾಜ್ಞೆಯನ್ನ ನೀಡದ ಜಿಲ್ಲಾ ನ್ಯಾಯಾಲಯ ಈಗ ಆದೇಶಕ್ಕೆ ತಡೆ ಕೋರಿ ಕೋರ್ಟ್ ಮೊರೆಯನ್ನ ಹೋಗಿದ್ರು. ಸೈಟ್ ತಮ್ಮದು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ದೇವರಾಜ್ ಅವರು. ಎರಡೂ ಪ್ರಕರಣದಲ್ಲಿ ಅರ್ಜಿದಾರರ ಮನವಿಯನ್ನ ಪುರಸ್ಕರಿಸಿಲ್ಲ ಕೋರ್ಟ್. ಜನವರಿ 31ಕ್ಕೆ ಕೋರ್ಟ್ಗೆ ಹಾಜರಾಗಲು ದೇವರಾಜ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸೊ ಅಲ್ಲಿಯವರೆಗೂ ಕೂಡ ಈ ಪ್ರಕರಣ ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಹೋಗಬೇಕಾಗತ್ತೆ. ಆಮೇಲೆ ಇತ್ಯರ್ಥ ಮಾಡ್ತಾರೆ. ಇಟ್ಸ್ ಎ ಸಿವಿಲ್ ಮ್ಯಾಟರ್, ಡಿಸ್ಪ್ಯೂಟ್ ಇದೆ ಅಷ್ಟೇ. ಅದನ್ನು ಡಿಸ್ಪ್ಯೂಟನ್ನು ಕ್ಲಿಯರ್ ಮಾಡಬೇಕಾಗಿದೆ, ಏನು ದೊಡ್ಡ ವಿಚಾರ ಅಲ್ಲ. ಬಟ್ ಇಲ್ಲಿ ದೊಡ್ಡ ವಿಚಾರ ಆಗಿದ್ದೇನು ಅಂತಂದರೆ ಬುಲ್ಡೋಜರ್ ತಂದನ್ನು ಒಡೆದು ಹಾಕಿಸಿದ್ದೆ ದೊಡ್ಡ ವಿಚಾರ ಆಗಿದೆ. ನನ್ನ ಸಹೋದ್ಯೋಗಿ ಹಾಸನದ ಪ್ರತಿನಿಧಿ ಶಶಿಧರ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಇಟ್ಸ್ ಎ ಸಿವಿಲ್ ಮ್ಯಾಟರ್, ಡಿಸ್ಪ್ಯೂಟ್ ಇದೆ, ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರದಲ್ಲಿ ಅದನ್ನು ಬಗೆಹರಿಸಬೇಕಾಗಿದೆ. ಅಲ್ಲಿ ಬುಲ್ಡೋಜರ್ ತಂದು ಒಡೆಸಾಕಿದ್ದೆ ಮೊದಲನೇದಾಗಿ ದೊಡ್ಡ ತಪ್ಪಾಗಿರುವಂಥದ್ದು. ಅದು ಇಲ್ಲದೇ ಇದ್ದಿದ್ರೆ ಇದು ಸಾರ್ಟ್ ಔಟ್ ಆಗಿರೋದೇನೋ. ಏನು ಹೇಳಿದೆ ಕೋರ್ಟ್ ಇವತ್ತು? ಅರುಣ್, ಏನು ವಿದ್ಯಾನಗರದಲ್ಲಿರ್ತಕ್ಕಂಥ ಯಶ್ ಅವರ ತಾಯಿ ಪುಷ್ಪ ಅವರ ಮನೆಯ ಪಕ್ಕದಲ್ಲಿರ್ತಕ್ಕಂಥ ನಿವೇಶನ ನಾವು ದೃಶ್ಯದಲ್ಲೇ ನೇರವಾಗಿ ಗಮನಿಸೋದು. ಈ ನಿವೇಶನದ ಜಾಗ ಈಗ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಲಕ್ಷ್ಮಮ್ಮ ಎಂಬುವರು ದೇವರಾಜ್ ಎನ್ನುವರಿಗೆ ಜಿ ಪೆಯನ್ನು ಮಾಡಿಕೊಟ್ಟಿದ್ರು. ಅವರು ಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಯಾಕೆಂದರೆ ಅಕ್ರಮವಾಗಿ ಕಾಂಪೌಂಡನ್ನು ಲಕ್ಷ್ಮಮ್ಮ ಅವರಿಗೆ ಸೇರಿದ ಜಾಗದಲ್ಲಿ ಪುಷ್ಪ ಅವರು ನಿರ್ಮಾಣ ಮಾಡಿರೋಂಥ ಹಾಸನದ JMFC ನ್ಯಾಯಾಲಯ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಯಾರಿಗೂ ಸಹ ಅಡ್ಡಿ ಉಂಟಾಗದಂತೆ ಕಾಂಪೌಂಡನ್ನು ತೆರವು ಮಾಡಿ ಸ್ವಾಧೀನಪಡಿಸ್ಕೊಳ್ಳಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿತು. ಅದರಂತೆ ಜನವರಿ 4ರಂದು ಕಾಂಪೌಂಡನ್ನು ತೆರವುಗೊಳಿಸಲಾಗಿತ್ತು. ಈ ತೆರವುಗೊಳಿಸಿದ ನಂತರವೇ ವಿವಾದ ತಾರಕಾಗಿರ್ತಕ್ಕಂಥದ್ದು. ಆ ನಂತರದಲ್ಲಿ KR ಪೊಲೀಸ್ ಠಾಣೆಗೆ ದೇವರಾಜ್ ವಿರುದ್ಧ ಪುಷ್ಪ ಹಾಗೂ ಅವರ ನಿವೇಶನದ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ನಿವೇಶನದ ಮಾಲೀಕರು ಎಂತಿರುವ ನಟರಾಜ್ ಅವರು ದೂರನ್ನು ನೀಡಿದರು. ದೂರನ್ನು ನೀಡಿದ ನಂತರ ದೇವರಾಜ್ ಅವರು ನಮಗೆ ಕೋರ್ಟ್ ಆದೇಶ ನೀಡಿದೆ, ಇವರು ದಾಖಲೆಗಳಲ್ಲಿ ಕೋರ್ಟ್ಗೆ ಸಲ್ಲಿಸಲಿ ಅಂತ ಹೇಳಿದರು. ಇದಾದ ಬಳಿಕ ಪುಷ್ಪ ಅವರ ವಕೀಲರು ಏನು ದೇವರಾಜ್ ಅವರು ಪ್ರವೇಶ ಮಾಡದಂತೆ ತಡೆಯಾಜ್ಞೆಯನ್ನು ನೀಡಬೇಕು ಅಂತ ಹೇಳಿ ನಟರಾಜು ಹಾಗೂ ಪುಷ್ಪ ಇಬ್ಬರು ಅವರು ಸಹ ಹಾಸನದ 4ನೇ JMFC ಕೋರ್ಟ್ಗೆ ಮೊರೆಯನ್ನು ಹೋಗಿದ್ರು. ಆದರೆ ಅವರ ಏನು ಅರ್ಜಿ ಇದೆ ಅದನ್ನು ಕೋರ್ಟ್ ಪುರಸ್ಕಾರ ಮಾಡಿಲ್ಲ. ದೇವರಾಜ್ ಅವರಿಗೆ 31ನೇ ತಾರೀಕು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಒಂದು ನೋಟಿಸನ್ನು ನೀಡಿದೆ. ಹಾಗಾಗಿ ಈ ಏನು ವ್ಯಾಜ್ಯ ಏನಿದೆ ಇದು ಎಲ್ಲೋ ಒಂದು ಕಡೆ ಯಶ್ ಅವರ ತಾಯಿಗೆ ಕೋರ್ಟ್ನಲ್ಲಿ ಹಿನ್ನಡೆ ಆದಂಗೆ ಕಾಣ್ತಾ ಇದೆ. ದೇವರಾಜ್ ಅವರು ಹೇಳೋ ಪ್ರಕಾರ ಮೂಲ ದಾಖಲೆಗಳನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಆ ನ್ಯಾಯಾಲಯ ಅವೆಲ್ಲವನ್ನೂ ಸಹ ಪರಿಶೀಲನೆ ಮೇಲೆ ನಮ್ಮಂತೆ ಅದು ಆದೇಶವನ್ನು ನೀಡಿದೆ. ಇವರು ದಾಖಲೆಗಳಿದ್ದರೆ ನ್ಯಾಯಾಲಯಕ್ಕೆ ಸಲ್ಲಿಸ್ಕೊಳ್ಳಿ, ಅವರಂತೆ ಆದರೆ ಆ ತೀರ್ಪಿಗೂ ಸಹ ನಾವು ತಲೆಯನ್ನು ಬಾಗ್ತೀವಿ ಅಂತ ಹೇಳಿದರು. ಆದರೆ ಏನು ದೇವರಾಜ್ ಅವರು ಈ ಏನು ಖಾಲಿ ನಿವೇಶನ ಇದೆ ಅದಕ್ಕೆ ಪ್ರವೇಶ ಮಾಡದಂತೆ ಏನು ಈಗ ಪುಷ್ಪ ಹಾಗೂ ನಟರಾಜ್ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗಿದ್ರು. ಅವರ ಅರ್ಜಿಯನ್ನು ಪುರಸ್ಕಾರವನ್ನು ಮಾಡದ ನ್ಯಾಯಾಲಯ ಜನವರಿ 31ಕ್ಕೆ ದೇವರಾಜ್ ಅವರು ಕೋರ್ಟ್ಗೆ ಹಾಜರಾಗುವಂಥ ಒಂದು ನೋಟಿಸನ್ನು ನೀಡಿದ್ದಾರೆ. ಹಾಗಾಗಿ ಏನು ಈ ನಿವೇಶನದ ವಿವಾದ ಏನಿದೆ ಇದು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಅಲ್ಲಿ ಯಾರಿಗೆ ಸೇರಿದ್ದು ಅನ್ನೋದು ತೀರ್ಪು ಬಂದ ನಂತರವಷ್ಟೇ ಸತ್ಯಾಂಶ ಹೊರಬರಬೇಕಾಗಿದೆ. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.